ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಡಾ ಚಂದ್ರಶೇಖರ ಕಂಬಾರ ಅವರನ್ನ ಸರ್ಕಾರದ ವತಿಯಿಂದ ಇಂದು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಿರುವಂತಹ ಕಾರ್ಯಕ್ರಮದಲ್ಲಿ ಸಿಎಂ ಸದಾನಂದಗೌಡ ಕಂಬಾರರನ್ನ ಸನ್ಮಾನಿಸಿದರು. ಇದರ ನೇರ ಪ್ರಸಾರವನ್ನು ನೋಡೋಣ ಬನ್ನಿ. ಪುಷ್ಪಗಳ ಗುಚ್ಛ, ಹಲತಾಂಬೂಲ ಹಾಗೂ 5 ಲಕ್ಷ ರೂಪಾಯಿಗಳನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಕೊಡಮಾಡಲಾಗುತ್ತದೆ. ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರಿಗೆ ಈ ಹರ್ಷಕ್ಕೆ ನಾಡಿನ ಜನತೆಯ ಪರವಾಗಿ ಇದೀಗ ಧನಿಯಾಗಲಿದ್ದಾರೆ ಕಂಬಾರರ ದೇಸಿ ಅಂತಃಸತ್ವವನ್ನ ಆ ಹಾಡುಗಳ ಮುಖೇನ, ಆ ರಾಗ ಸಂಯೋಜನೆಯ ಮುಖೇನ, ಸಾಲುಗಳ ಮುಖೇನ ಅರಿಯುವ ಅವಕಾಶವನ್ನ ನಮಗಾಗಿ ಲಹರಿ ಸಂಸ್ಥೆ ಸಾಧ್ಯ ಮಾಡಿಕೊಳ್ಳುತ್ತಿದೆ. ನಾ ಕುಣಿಬೇಕಾ ಮೈ ಮಣಿ ಬೇಕಾ MP3 ಹೊರತಂದರೆ ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಲಹರಿ ಸಂಸ್ಥೆಯ ಈ ಸಿಡಿಯನ್ನ ಬಿಡುಗಡೆಗೊಳಿಸಬೇಕಾಗಿ ಲಹರಿ ಸಂಸ್ಥೆಯ ಶ್ರೀ ವೇಲು ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಪ್ರಾರ್ಥನೆ. ಕಂಬಾರ ವಿರಚಿತ ಗೀತೆಗಳ ಗುಚ್ಛವಿದು. ನಾ ಕುಣಿಬೇಕಾ ಮೈ ಮಣಿ ಬೇಕಾ. ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಚಂದ್ರಶೇಖರ್ ಕಂಬಾರ ಅವರಿಗೆ ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಸನ್ಮಾನವನ್ನ ಮಾಡಲಾಯಿತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಗಿರೀಶ್ ಅವರಿಂದ. ಗಿರೀಶ್, ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು, ಹೀಗಾಗಿ ಕಂಬಾರರಿಗೆ ಸನ್ಮಾನ, ಅಭಿನಂದನೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಇವತ್ತು ಯಾವ ರೀತಿ ಸಮಾರಂಭ ಇದು ನಡೀತಾ ಇದೆ? ಶ್ವೇತಾ, ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಏನು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಂಬಾರರಿಗೆ ಸನ್ಮಾನವನ್ನು ಮಾಡಲಾಯಿತು. ಸರ್ಕಾರದಿಂದ 5 ಲಕ್ಷ ವಿಶೇಷ ಗೌರವಧನವನ್ನ ಅವರಿಗೆ ನೀಡಲಾಯಿತು. ಅಧ್ಯಕ್ಷತೆಯನ್ನು ಇವರ ಅನಂತಮೂರ್ತಿ, ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಇವರ ಅನಂತಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಗಿರೀಶ್ ಎಲ್ಲ ಮಾಹಿತಿಗಾಗಿ. ಕಂಬಾರರನ್ನ ಇವತ್ತು ಕರ್ನಾಟಕದ ಸರ್ಕಾರದ ವತಿಯಿಂದ ಸನ್ಮಾನಿಸಲಾಯಿತು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ UR ಅನಂತಮೂರ್ತಿ ಹಾಗೂ ಸಚಿವರು ಜೊತೆಗೆ ಸಿಎಂ ಸದಾನಂದಗೌಡರ ಉಪಸ್ಥಿತಿಯಲ್ಲಿ ಅವರನ್ನ ಸನ್ಮಾನಿಸಲಾಯಿತು. ನಾನು ಭಾವಿಸ್ತಾ ಇದ್ದೇನೆ. ರಾಜ್ಯದ ಪಾಲಿಗೆ ಬಂದಂತಹ ಈ 8ನೇ ಜ್ಞಾನಪೀಠ ಪ್ರಶಸ್ತಿ ಇದು ರಾಜ್ಯದ ಜನತೆಗೆ ಒಂದು ಹೊಸ ಹುರುಪು ತಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ಕಳೆದ 1-1.5 ವರ್ಷದಿಂದ ಬೆಳಿಗ್ಗೆ ಎದ್ದಾಗೆಲ್ಲ ದಿನಪತ್ರಿಕೆ ನೋಡಿದಾಗೆಲ್ಲ ಬೇರೆ ಬೇರೆ ಸಂಗತಿಗಳು ಸಾಮಾನ್ಯ ಜನರನ್ನ ಬೇರೆ ಬೇರೆ ವಲಯದಲ್ಲಿರುವಂತಹ ಜನಗಳನ್ನ ಆತಂಕಕ್ಕೀಡು ಮಾಡುವಂತಹ ಸುದ್ದಿಗಳೇ ದಿನನಿತ್ಯ ಬರ್ತಾ ಇತ್ತು. ಇಡೀ
ರಾಜ್ಯದ ಜನರಿಗೆ ಓದಿ 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 ಬೇಸರನೇ ಹುಟ್ಟಿದ್ದೀವಿ, ಪತ್ರಿಕೆನೇ ಓದೋದು ಬೇಡ ಅಂತ ಹೇಳಿ. ಒಂದು ಕಡೆಯಿಂದ ಈ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಆಡಳಿತವನ್ನು ಹಿಡಿದವರ ಬಗ್ಗೆ, ಆಡಳಿತ ಮಾಡುವವರ ಬಗ್ಗೆ ಬಂದಂತಹ ಜಿಜ್ಞಾಸೆಗಳು, ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇರುವಂತಹ ನೂರಾರು ವಿದ್ಯಮಾನಗಳು, ಏನು ಒಂದು ಭರವಸೆಯ ದಿನಗಳನ್ನು ಕಾಣ್ತಾ ಇರುವಂತಹ ಜನರಿಗೆ ನಿರಾಶೆಯ ದಿನಗಳನ್ನೇ ನೋಡ್ತಾ ಇರುವಂತಹ ಒಂದು ವಿಚಾರಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದನ್ನು ಕಂಡಿದೆ. ಅದೇನು 20ನೇ ತಾರೀಕಿಗೆ ಇಡೀ ರಾಜ್ಯದ ಜನತೆಗೆ ಪುಳಕಿತವಾಗುವಂತಹ ಒಂದು ವಾತಾವರಣ ಬೆಳಗಿನ ಎಲ್ಲ ಮಾಧ್ಯಮಗಳಿಗೆ ಬಂದದನ್ನು ನಾವು ಕಂಡಿದ್ದೇವೆ. ಹಿಂದಿನ ರಾತ್ರಿಯೇ ಪ್ರಾರಂಭ ಆಗಿದೆ, ಘೋಷಣೆ ಆದ ದಿನವೇ ಪ್ರಾರಂಭ ಆಗಿದೆ. ಮರುದಿನ ಬೆಳಿಗ್ಗೆ ರಾಜ್ಯದ ಜನರು ಸ್ವಲ್ಪ ನಿರಾಳ, ಇವತ್ತೊಂದು ದಿನ ಒಳ್ಳೆ ದಿನ ಅಂತ ಹೇಳುವಂಥದ್ದನ್ನ 20ನೇ ತಾರೀಕು ಪ್ರಾಯಶಃ ನಾನು ಇಷ್ಟು ದೊಡ್ಡ ಸಭೆಯ ಮುಂದೆ ಆ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಇಂತಹ ದಿನಗಳೇ ಕರ್ನಾಟಕದ ಎಲ್ಲ ಜನರಿಗೆ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದಂತಹ ಈ ಒಂದು ಸುಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಇವರಿಗೆ ಒಂದು ಅಭಿನಂದನಾ ಸಭೆಯನ್ನು ಏರ್ಪಡಿಸಬೇಕು ಅಂತ ಹೇಳುವಂಥದ್ದು. ಇದರಿಂದಾಗಿ ಸರ್ಕಾರದ ಗೌರವವೂ ಹೆಚ್ಚಾಗುತ್ತೆ ಮತ್ತು ನಮಗೂ ಒಂದು ಜನ ಮಾತಾಡ್ತಾರೆ, ಪರವಾಗಿಲ್ಲ ಇವರು ಏನೋ ಒಳ್ಳೆಯವರನ್ನು ಅಭಿನಂದಿಸ್ತಾರೆ ಅಂತ ಹೇಳುವಂತ ಭಾವನೆ ಬರುತ್ತೆ ಅಂತ ಹೇಳುವಂತ ದೃಷ್ಟಿ. ನಮ್ಮದು ಸ್ವಲ್ಪ ಸ್ವಾರ್ಥ ಇದೆ ಅವರಿಗೆ ಅಭಿನಂದನೆ ಮಾಡುವುದಕ್ಕೆ. ಇಂತಹ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಹಿಂದಿನ ಜ್ಞಾನಪೀಠ ಪುರಸ್ಕೃತರು, ನಮ್ಮೆಲ್ಲರ ಹಿರಿಯರಾದಂತಹ ಡಾಕ್ಟರ್ UR ಅನಂತಮೂರ್ತಿಯವರೇ, ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಕಾರಣೀಭೂತರು ನಮ್ಮ ಗೋವಿಂದ ಕಾರಜೋಳರು. ಅವರು 20ನೇ ತಾರೀಕಿಗೆ ನನಗೆ ಫೋನ್ ಮಾಡಿ, ಸರ್ ಯಾವಾಗ ನಾವು ಇಟ್ಕೊಳ್ಳೋದು ಕಾರ್ಯಕ್ರಮ ಅಂತ ಹೇಳುವಂತ ಮಾತನ್ನ ಸನ್ಮಾನ್ಯ ಗೋವಿಂದ ಕಾರಜೋಳರು ಹೇಳ್ತಾ ಇದ್ರು. ಅವರಲ್ಲಿ ಕೂಡ ಒಂದು ಸ್ವಾರ್ಥ, ಉತ್ತರ ಕನ್ನಡದ ಭಾಗ ಅಂತ ಹೇಳಿ, ಆದರೂ ಕೂಡ ಇಡೀ ಕರ್ನಾಟಕಕ್ಕೆ ಸಂದಂತ ಗೌರವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ಚರ್ಚೆ ಕಾರ್ಯಗಳನ್ನ ಮಾಡಿದಂತ ಸನ್ಮಾನ್ಯ ಗೋವಿಂದ ಕಾರಜೋಳರವರ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶ್ರೀಮತಿ ಸತ್ಯಭಾಮ ಕಂಬಾರವರೇ, ಈ ಒಂದು ಕಾರ್ಯಕ್ರಮದ ಸಂದರ್ಭ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಧಿಕಾರಿಗಳಾದಂತಹ ಬಸವರಾಜರವರೇ, ಮನುಬಳಿಗಾರರವರೇ, ಇಲ್ಲಿ ಸಭೆಯಲ್ಲಿ ಸೇರಿದಂತಹ ರಾಷ್ಟ್ರಕವಿ ಡಾಕ್ಟರ್ ಶಿವರುದ್ರಪ್ಪನವರೇ, ನಾಡೋಜ ಜಿ ನಾರಾಯಣರವರೇ, ಡಾಕ್ಟರ್ ಸಿದ್ದಲಿಂಗಯ್ಯನವರೇ, ಗೋರೂರು ಚನ್ನಬಸಪ್ಪನವರೇ, ಡಾಕ್ಟರ್ ಕಮಲಾ ಹಂಪಾನ್ರವರೇ, ಪ್ರೊಫೆಸರ್ ಬಗರೂರ್ರವರೇ, ಶಿವಮೊಗ್ಗ ಸುಬ್ಬಣ್ಣರವರೇ, ಶ್ರೀಮತಿ ರಾಣಿ ಸತೀಶ್ರವರೇ, ಲಲಿತಾ ನಾಯ್ಕರವರೇ, ಮಾಜಿ ಸಚಿವರಾದಂತಹ ರಾಮಚಂದ್ರ ಗೌಡ್ರೆ,